ನಿಮ್ಮ ಸಂಬಂಧ ದೇವರ ಜೊತೆ ಯಾವ ರೀತಿ ಇದೆ? ನಿಮ್ಮ ವಾಸ್ತವ ಸ್ಥಿತಿ ಯಾವ ರೀತಿ ಇದೆ? ಪಾಠ 1 ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಸಬ್ಬತ್ ಪಾಠಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. 2ನೇ ತ್ರೈಮಾಸಿಕಕ್ಕೆ ದೇವರು ನಮ್ಮನ್ನ ಕರೆತಂದಿದ್ದಾನೆ. ದೇವರ ಜೊತೆ ನಮ್ಮ ಸಂಬಂಧದ ಆಧಾರಿತವಾಗಿರ್ತಕ್ಕಂಥ ಒಂದು ಪಾಠವೋ ಇದಾಗಿದೆ. ನೀನಾ ಅಚ್ಕೆನ್ಸನ್ ಎಂಬತಕ್ಕಂಥವರು ಈ ಒಂದು ತ್ರೈಮಾಸಿಕದ ಪಾಠವನ್ನು ಬರೆದಿದ್ದಾರೆ. ಪಾಠಕ್ಕೆ ಹೋಗುವ ಮುನ್ನ ಒಂದು ಸಣ್ಣ ಪ್ರಾರ್ಥನೆ. ಅದ್ಭುತ ಸ್ವರೂಪನೇ, ನಮ್ಮ ಜೊತೆ ಮಾತನಾಡು. ಈ ಸಬ್ಬತ್ ಶಾಲೆ ಕಾರ್ಯಕ್ರಮದ ಮೂಲಕ ಅನೇಕ ವಿಷಯಗಳನ್ನು ನಮಗೆ ತಿಳಿಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಬೋಧಕರಾದ ಪ್ರಸನ್ನಕುಮಾರ್, ಬೋಧಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರು ನಮ್ಮ ಮಧ್ಯದಲ್ಲಿರ್ತಕ್ಕಂಥ ತುಂಬ ಸಂತೋಷ. ನಮಸ್ಕಾರ ನಿಮ್ಮೂವರಿಗೂ. ಈ ಒಂದು ಪಾಠ, ಮೊದಲನೆಯ ಪಾಠ ಈ ತ್ರೈಮಾಸಿಕದಲ್ಲಿ ವಾಸ್ತವ ಸ್ಥಿತಿ. ಎಲ್ಲೋ ಒಂದು ಕಡೆ ಈ ರಿಯಾಲಿಟಿ ಚೆಕ್ ಎಂಬತಕ್ಕಂಥದ್ದನ್ನು ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಅದನ್ನು ಕರೆಕ್ಟಾಗಿ ಹಂಗೆ ಟ್ರಾನ್ಸ್ಲೇಟ್ ಮಾಡೋದು ಅಂದರೆ ಸ್ವಲ್ಪ ಒಂದೊಂದು ಸರಿ ತಪ್ಪಾಗ್ಬಿಡ್ತದೆ. ಆದರೆ ಪ್ರಸ್ತುತ ಅಥವಾ ವಾಸ್ತವವಾಗಿ ನಮ್ಮ ಸಂಬಂಧ ಯಾವ ರೀತಿ ಇದೆ ಎಂಬತಕ್ಕಂಥ ವಿಚಾರವನ್ನು ನಾವು ಯಾವ ರೀತಿ ಆಳಕ್ಕೆ ಹೋಗಿ ನಮ್ಮ ಸಂಬಂಧ ದೇವರ ಜೊತೆ ಯಾವ ರೀತಿ ಇದೆ ಅನ್ನೋದನ್ನು ಕಂಡುಹಿಡ್ಕೊಳ್ತಕ್ಕಂಥದ್ದೇ ಈ ಒಂದು ಪಾಠದ ತಿರುಳು. ಸ್ಮರಣ ವಾಕ್ಯವನ್ನು ದಯವಿಟ್ಟು ಓದಬೇಕು ಅಂತ ಕೇಳ್ಕೊಳ್ತೀನಿ. ಯೋಹಾನ 15ನೇ ಅಧ್ಯಾಯ 9ನೇ ವಚನ. ಪಾಸ್ಟರ್ ಮುತ್ತು ಮ್ಯಾಥ್ಯೂ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ನಮ್ಮ ಮತ್ತು ಇಹಲೋಕದ ಸಂಬಂಧಗಳಲ್ಲಿ ಅದನ್ನು ನೀವು ವಿವರಿಸ್ರಿ. ನಿಮ್ಮದು ನಿಮ್ಮ ಹೆಂಡತಿದು ರಿಲೇಷನ್ಶಿಪ್ ಯಾವ ರೀತಿ ಇದೆ, ಸಂಬಂಧ ಯಾವ ರೀತಿ ಇದೆ ಹೇಳಿದ್ರು ಏನೋ ಹೇಳ್ತೀವಿ ನಾವು. ನಿಮ್ಮದು ನಿಮ್ಮ ಮಕ್ಕಳದ್ದು ಯಾವ ರೀತಿ ಇದೆ ಅಂದರೆ ಅದನ್ನ ಏನೋ ಒಂದು ಹೇಳ್ತೀವಿ. ಆದರೆ ಎಲ್ಲೋ ಒಂದು ಕಡೆ ನಿಮಗೂ ದೇವರಿಗೂ ಇರ್ತಕ್ಕಂಥ ಸಂಬಂಧವು ಯಾವ ರೀತಿ ಇದೆ ಅಂತ ಒಂದು ವೇಳೆ ಯಾರಾದರೂ ದಿಢೀರ್ ಅಂತ ಚರ್ಚಲ್ಲಿ ಎದ್ದು ನಿಂತ್ಕೊಂಡು ನಮ್ಮನ್ನು ಕೇಳಿಬಿಟ್ರೆ ನಮ್ಮ ಪ್ರಶ್ನೆ ಏನಾಗಿರುತ್ತೆ ಅಂತ ನಾನು ಈ ಪಾಠವನ್ನು ಓದುವಾಗ ಯೋಚನೆ ಮಾಡ್ತಿದ್ದೆ. ಪಾಸ್ಟರ್ ಪ್ರಸನ್ನ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪಾಠದ ಸಂಪಾದಕರು ಎಷ್ಟು ಚೆನ್ನಾಗಿ ಇದನ್ನು ಹೇಳಿದ್ದಾರೆ ಅಂದರೆ, ದೇವರ ಜೊತೆಯ ಸಂಪರ್ಕ ಅಥವಾ ಸಂಬಂಧ, ಅನ್ಯೋನ್ಯತೆ ಪ್ರತಿಯೊಂದು ಸಂಬಂಧಗಳಲ್ಲಿ ಅತಿ ಮುಖ್ಯವಾದದ್ದು ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಸಿಂಗಲ್. ಇದನ್ನು ಬೇರೆ ಯಾವುದಕ್ಕೂ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಮನುಷ್ಯರ ಸಂಪರ್ಕ ಬೇರೆ, ತಂದೆ ತಾಯಿಗಳದಾಗಿರ್ಬೋದು, ಗಂಡ ಹೆಂಡತಿರೋದಾಗಿರ್ಬೋದು. ಆದರೆ ನಿಜವಾದ ವಾಸ್ತವಿಕತೆಯನ್ನು ಈ ತ್ರೈಮಾಸ ನಾವು ಏನು ಕಲಿತೀವಿ ಅಂದರೆ, ಇವೆಲ್ಲ ಸಂಬಂಧಗಳು, ನಮ್ಮ ನಿಕಟ ಸಂಬಂಧ ಕುಟುಂಬದ ಜೊತೆಯಲ್ಲಿ, ಸಭೆಯ ಜೊತೆಯಲ್ಲಿ, ಸಮಾಜದ ಜೊತೆಯಲ್ಲಿ, ಇದೆಲ್ಲರ ಜೊತೆಯಲ್ಲಿ ದೇವರ ಮೇಲೆ ನಾವು ಎಷ್ಟು ನಿಕಟವಾದ ಸಂಬಂಧವನ್ನು ಇಟ್ಕೊಳ್ತೇವೆ ಎಂಬುದು ಬಹಳ ಪ್ರಾಮುಖ್ಯವಾಗಿದೆ. ಯಾಕೆಂದರೆ ಪ್ರತಿಯೊಬ್ಬ ಮಾನವನು ಆತ್ಮೀಕವಾಗಿ ಬೆಳಿಬೇಕಾದ್ರೆ ಅದು ದೇವರ ಜೊತೆಯ ಸಂಪರ್ಕದಿಂದ ಮಾತ್ರ. ಈಗ ಈ ವಿಜ್ಞಾನದ ಲೋಕದಲ್ಲಿದ್ದೇವೆ. ಎ ಐ ಅನ್ನೋ ಒಂದು ತುಂಬ ಪ್ರಸಿದ್ಧಿಯಾಗಿರ್ತದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಈ ವಿಜ್ಞಾನದಲ್ಲಿ ನಾವು ನೋಡುವುದಾದರೆ ಒಂದು ವಿಷಯ ಬೆಳೀಲಿಲ್ಲ ಅಂದರೆ ಅದು ಸತ್ತ ಒಂದು ವಿಚಾರಕ್ಕೆ ಸಮಾನ ಅಂತ ಹೇಳ್ತಾರೆ. ಸೊ ನಮ್ಮ ದೇವರ ಜೊತೆ ಇರ್ತಕ್ಕಂಥ ಸಂಬಂಧದಲ್ಲೂ ಕೂಡ ನಾವು ಬೆಳವಣಿಗೆಯನ್ನು ತೋರಿಸಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಾವು ಬೆಳೆದೇ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ನಾವು ನೋಡ್ತೀವಿ. ಏನಂತೀರಾ? ಖಂಡಿತವಾಗಿ. ಯಾಕೆಂದರೆ ಈ ತ್ರೈಮಾಸದಲ್ಲಿ ಕಲಿತಕ್ಕಂಥದ್ದು ಯಾವ ಯಾವ ಅಂಶಗಳು ದೇವರ ಜೊತೆಯಲ್ಲಿ ನಾವು ನಿಕಟವಾದ ಸಂಬಂಧನ ಇಟ್ಕೊಳ್ಬಹುದು ಎಂಬುದಾಗಿ ತಿಳಿಸ್ಕೊಡುವಂಥದ್ದಾಗಿದೆ. ವಂಡರ್ಫುಲ್. ಮುಂದೆ ಹೋಗೋಣ. ಭಾನುವಾರದ ಪಾಠಕ್ಕೆ ಬರುವುದಾದರೆ ನಮ್ಮ ಪರಿಸ್ಥಿತಿ, ನಮ್ಮ ಪ್ರಸ್ತುತ ಪರಿಸ್ಥಿತಿ. ಈಗ ಯಾರಾದರೂ ವೆಲ್ಕಮ್ ಬ್ಯಾಕ್ ಡಾಕ್ಟರ್ ಅಶೋಕ್, ಯಾರಾದರೂ ನಮ್ಮ ಹತ್ರ ಬಂದು ನಮ್ಮ ಒಂದು ಪ್ರಶ್ನೆಯನ್ನು ಕೇಳಿದ್ರೆ, ನೋಡಿ ಈಗ ನೀವು ಪ್ರಮೋಷನ್ ಆಗಿಬಿಟ್ಟಿದ್ದೀರಾ, ಅಥವಾ ನೀವು ಈಗ ಸೋತೋಗಿದ್ದೀರಾ, ನೀವು ಬೆಳೆದಿದ್ದೀರಾ, ನೀವು ನಷ್ಟ ಮಾಡ್ಕೊಂಡಿದ್ದೀರಾ, ಲಾಭ ಮಾಡ್ಕೊಂಡಿದ್ದೀರಾ, ಈಗ ನಿಮ್ಮ ಪರಿಸ್ಥಿತಿ ದೇವ್ರ ಜೊತೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಾವು ಅಟ್ ಅವರ್ ಪ್ರೆಸೆಂಟ್ ಕಂಡೀಷನ್ ನಾವೇನು ಹೇಳ್ತೀವಿ ಪಾಸ್ಟರ್ ಅಶೋಕ್? ನಾವೆಲ್ಲರೂ ಒಂದೇ ಒಂದು ಉತ್ತರ ಕೊಡ್ತೀವಿ, ಚೆನ್ನಾಗಿದೆ ಅಂತ ಒಂದು ತೋರಿಕೆಯ ಉತ್ತರ ಅಥವಾ ಹಾರಿಕೆಯ ಉತ್ತರ ಕೊಡ್ತೀವಿ. ಆದರೆ ಕಾರ್ಲ್ ಮಾರ್ಕ್ಸ್ ಅವರು ಹೇಳ್ತಾರೆ, ಎಲ್ಲ ಸಂಬಂಧಗಳು, ಆಲ್ ದ ರಿಲೇಷನ್ಶಿಪ್ ಇನ್ ದ ವರ್ಲ್ಡ್ ಆರ್ ಕನೆಕ್ಟೆಡ್ ವಿತ್ ಫೈನಾನ್ಸಸ್. ಎಲ್ಲ ಸಂಬಂಧಗಳು ಹಣಕಾಸಿನ ಸಂಬಂಧಗಳು. ಆದರೆ ದೇವರ ಜೊತೆ ನಮ್ಮ ಸಂಬಂಧ ಮಾತ್ರ ಹಣಕಾಸಿಗೆ ಮೀರಿರುವಂಥದ್ದು, ಮಿಗಿಲಾಗಿರುವಂಥದ್ದು.
ಮತ್ತು ನಮ್ಮ ಪ್ರಸ್ತುತ ಪರಿಸ್ಥಿತಿಯನ್ನು ಸತ್ಯವೇದ ಭಾಳ ಚೆನ್ನಾಗಿ ಹೇಳುತ್ತೆ. ನೋಡಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 18 ವಚನದಿಂದ ಈ ನಮ್ಮ ಪರಿಸ್ಥಿತಿಯ ಬಗ್ಗೆ ದೇವರ ವಾಕ್ಯ ನಮ್ಗೆ ಹೇಳುತ್ತೆ. ನಾವು ಏನು ಹೇಳ್ಕೊಳ್ತೀವಿ ಅನ್ನೋದಲ್ಲ, ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ನಾವು 19ನೇ ವಚನದಿಂದ ನಾನು ನೋಡ್ತಾ ಇದ್ದೇನೆ. ನಾನು ಯಾರನ್ನು ಪ್ರೀತಿಸುತ್ತೇನೆ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದುದರಿಂದ ನೀನು ಆಸಕ್ತನಾಗಿರೋ ದೇವರ ಕಡೆಗೆ ತಿರುಗಿಕೋ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಈಗ ದೇವರು ನಮ್ಮ ಸಂಬಂಧವನ್ನು ಮತ್ತೆ ಪುನಃಸ್ಥಾಪನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಆದರೆ ನಾವು ಆ ಸಂಬಂಧವನ್ನು ಕಡಿದುಕೊಳ್ಳುವಂಥ ಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ. ಈಗ ಡಾಕ್ಟರ್ ಅಶೋಕ್, ಎಷ್ಟೋ ಚಿತ್ರಗಳಲ್ಲಿ ಎಲ್ಲ ಅಡ್ವೆಂಟಿಸ್ಟ್ ಮನೆಗಳಲ್ಲಿ, ಬೇರೆ ಎಲ್ಲ ಕ್ರೈಸ್ತಿಯ ಕುಟುಂಬಗಳಲ್ಲಿ ಇರ್ತದೆ, ಯೇಸು ಸ್ವಾಮಿ ಒಂದು ಬಾಗಿಲು ಮುಚ್ಚಿರ್ತದೆ. ಆ ಬಾಗಿಲು ಮುಚ್ಚಿರ್ತಕ್ಕಂಥದ್ದು ಒಂದು ಕುರಿ ಮರಿ ಇಟ್ಕೊಂಡು, ಒಂದು ಕೋಲನ್ನು ಇಟ್ಕೊಂಡು ಬಾಗಿಲನ್ನು ತಟ್ತಾ ಇರ್ತಕ್ಕಂಥದ್ದು. ದೇವ್ರು ಯಾಕೆ ಹೊರಗೆ ನಿಂತಿದ್ದಾನೆ? ಈ ಪ್ರಶ್ನೆಗೆ ಭಾಳ ಸಿಂಪಲಾಗಿ ಉತ್ತರ ಕೊಡಬೇಕು ಅಂದರೆ, ದೇವರು ಆ ಸಂಬಂಧವನ್ನು ಮತ್ತೆ ತಿರುಗಿ ಪುನಃಸ್ಥಾಪನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಾವೇ ಆ ಸಂಬಂಧವನ್ನು ಕಡ್ಕೊಳ್ಳಿಕ್ಕೆ ದೂರ ಇದ್ದೇವೆ. ಈಗ ನಾವು ಏದೇನು ತೋಟದಲ್ಲಿ ನೋಡಿದಾಗ ಆದಾಮ್ ಅವರು ಆ ಸಂಬಂಧವನ್ನು ಮುರ್ಕೊಂಡು ಅವರು ಅಡಿಗೆ ಕುಳಿತಿದ್ರು. ದೇವರು ಹುಡ್ಕೊ ಬಂದು ಆ ಸಂಬಂಧವನ್ನು ಪುನಃಸ್ಥಾಪನೆ ಮಾಡ್ತಾನೆ. ಇಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ನಾವು ದಿಗಂಬರರಾಗಿದ್ದೇವೆ, ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಬಡವರಾಗಿದ್ದೇವೆ, ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ನಿರ್ಗತಿಕ ಸ್ಥಿತಿಯಲ್ಲಿದ್ದೇವೆ, ಆದರೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ಒಂದು ಪ್ರಪಂಚದ ವಾಸ್ತವಿಕತೆ ಏನು ಅಂದರೆ, ನಮ್ಮ ಪರಿಸ್ಥಿತಿಯನ್ನು ನಾವು ಅರಿತುಕೊಳ್ಳೋದ್ರಲ್ಲಿ ಬಹಳ ವಿಫಲರಾಗ್ತೇವೆ. ವಂಡರ್ಫುಲ್. ಇದು ದೇವರು ನಮಗೆ ಕೊಡ್ತಕ್ಕಂಥ ಸಲಹೆ. ಹಾಗಂದರೆ ನಮ್ಮ ಈಗ ಪ್ರಸ್ತುತ ಒಂದು ಕಂಡೀಷನ್ ಅಥವಾ ನಮ್ಮ ಪ್ರೆಸೆಂಟ್ ಕಂಡೀಷನ್ ಬಗ್ಗೆ ಸತ್ಯವೇದ ಪ್ರಕಟಣೆ 3ನೇ ಅಧ್ಯಾಯ 18 ಮತ್ತು 19ನೇ ವಚನದಲ್ಲಿ ಏನು ಹೇಳ್ತಾ ಇದೆ ಪಾಸ್ಟರ್ ಅಶೋಕ್? ಈಗ ನಾವು ಓದಿದಂಥ ವಚನ ಭಾಗದಲ್ಲಿ ಅಂತ ಹೇಳುತ್ತೆ, 18ನೇ ಅಧ್ಯಾಯದಿಂದ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನೋಡಿ, ಆಗಿನ ಕಾಲದಲ್ಲಿ ಏನಾದರೂ ತಗೋಬೇಕು ಅಂದರೆ ಬಾಟರ್ ಸಿಸ್ಟಮ್, ಕೊಟ್ಟು ತಗೊಳ್ಕೊಳ್ಳುವಂಥ ವಿಚಾರ. ಅಂದರೆ ದೇವರು ನಮ್ಗೆ ಕೊಡ್ತಾ ಇದ್ದಾನೆ, ನಾವು ಆತನಿಂದ ಪಡ್ಕೊಳ್ಬೇಕು. ಆದರೆ ನಮ್ಮ ಪ್ರಸ್ತುತ ಪರಿಸ್ಥಿತಿ ಏನಾಗಿದೆ ಅಂದರೆ, ನಮಗೆ ಏನೂ ಬೇಕಾಗಿಲ್ಲ, ನಾವೆಲ್ಲ ಸರಿಯಾಗಿದ್ದೀವಿ. ಇವಾಗ ಯಾರನ್ನಾದರೂ ಕೇಳಿ ನೀವು, ನಿಮ್ಮ ಪರಿಸ್ಥಿತಿ ಏನಾಗಿದೆ? ನಾವು ಚೆನ್ನಾಗಿದ್ದೀವಿ, ನಮ್ಮ ಪರಿಸ್ಥಿತಿ ದೇವ್ರ ಜೊತೆ ಚೆನ್ನಾಗಿದೆ ಅಂತ ಹೇಳ್ಕೊಡ್ತೀವಿ. ಆದರೆ ಅದು ಬಹಳ ಸುಳ್ಳಿನ ಒಂದು ವಾಸ್ತವಿಕತೆಯನ್ನು ನಮ್ಮ ಮುಂದೆ ತೋರಿಸುವಂಥದ್ದಾಗಿದೆ. ತುಂಬ ದುಃಖಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ ನಾವು ತಪ್ಪಾಗೋದಿಲ್ಲ. ಸರಿ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ವಿರಾಮದ ನಂತರ ನಾವು ಸೋಮವಾರದ ಪಾಠಕ್ಕೆ ಹೋಗೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಈ ಸುಂದರವಾಗಿರ್ತಕ್ಕಂಥ ಪಾಠವು ಮುಂದುವರಿತದೆ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ದೇವರಿಗೂ ನಮಗೂ ಇರ್ತಕ್ಕಂಥ ಸಂಬಂಧವು ಬೆಳೀತಾ ಇದೆಯಾ, ಬೆಳೀತಾ ಇಲ್ವಾ, ಅಥವಾ ಸುಮ್ಮನೆ ಒಂದು ಸಾಧಾರಣವಾಗಿರ್ತಕ್ಕಂಥ ಸಂಬಂಧವೇ ಇರ್ತಕ್ಕಂಥ ಒಂದು ವಿಚಾರವನ್ನು ನಾವು ಕಲಿತಾ ಇದ್ದೀವಿ. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಸೋಮವಾರದ ಪಾಠಕ್ಕೆ ಬರ್ತಾ ಇದ್ದೀವಿ. ಗದರಿಸೋದು ಹೇಳಿ. ಇಂದಿನ ಪಾಠದಲ್ಲಿ ನಾವು 3 ಮುಖ್ಯವಾದಂತಹ ಅಂಶಗಳನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಮೊದಲನೆಯದು ಗದರಿಸುವುದು, ಎರಡನೆಯದು ಪಶ್ಚಾತ್ತಾಪ ಪಡುವಂಥದ್ದು, ಮೂರನೆಯದು ಬಹುಮಾನ. ದೇವರು ಹೇಳ್ತಿದ್ದಾನೆ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 19ನೇ ವಚನದಲ್ಲಿ, ನಾನು ಪ್ರೀತಿಸುವವರನ್ನು ಏನು ಮಾಡ್ತೇನೆ, ಗದರಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನಾವು ಗಮನಿಸೋದಾದರೆ ಯಾಕೆ ದೇವರು ಗದರಿಸ್ತಿದ್ದಾನೆ ಎಂಬುದನ್ನು ನಾವಿಲ್ಲಿ ಗಮನಿಸೋದಾದರೆ 17ನೇ ವಾಕ್ಯ ಈ ರೀತಿ ಹೇಳುತ್ತೆ, ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತೆ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿದ್ದಿ, ನೀನು ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಎಂಬುದಾಗಿ ದೇವರಲ್ಲಿ ಹೇಳ್ತಿದ್ದಾನೆ. ನಾವು ಪವಿತ್ರರು ಎಂಬುದಾಗಿ ನಾವು ಹೊರಗಡೆ ತೋರಿಸ್ಕೊಳ್ತೇವೆ, ಸಬ್ಬತ್ತಿನ ದಿನ ಆರಾಧನೆಗೆ ಹೋಗ್ತೇವೆ, ದಶಮಾಂಶ ಭಾಗಗಳನ್ನು ಕೊಡ್ತೇವೆ. ಆದರೆ ನಮ್ಮ ಆತ್ಮೀಯ ಸ್ಥಿತಿ ಇಲ್ಲವೇ ದೇವರೊಟ್ಟಿಗಿನ ಒಂದು ಸಂಬಂಧ ಸರಿ ಇಲ್ಲ ಎಂಬುದನ್ನು ಈ ವಾಕ್ಯಗಳು ಎತ್ತಿ ತೋರಿಸುತ್ತದೆ. ಆದ್ದರಿಂದ ನಮ್ಮನ್ನು ದೇವರು ಗದರಿಸ್ತಿದ್ದಾನೆ ಎಂಬುದಾಗಿ ಮೊದಲನೇದಾಗಿ ನಾವು ಕಾಣಬಹುದಾಗಿದೆ. ಎರಡನೇದಾಗಿ ನಾವು ಗಮನಿಸೋದಾದರೆ, ನಮ್ಮ ಸ್ಥಿತಿಯನ್ನು ನಾವು ಗಮನಿಸಿ ಮಾನಸಾಂತರ ಪಡಬೇಕು, ಪಶ್ಚಾತ್ತಾಪ ಪಡಬೇಕು. ನಾನು ದಿಗಂಬರನಾಗಿದ್ದೇನೆ, ನಾನು ಕುರುಡನಾಗಿದ್ದೇನೆ, ನನ್ನಲ್ಲಿ ಬಟ್ಟೆಗಳಿಲ್ಲ ಎಂಬಂತಹ ಒಂದು ಅರಿವಿಗೆ ನಾವು ಬಂದು, ಸ್ವಾಮಿ ನನ್ನನ್ನು ಕ್ಷಮಿಸು, ನನ್ನನ್ನು ಸೇರಿಸಿಕೋ ಎಂಬುದಾಗಿ ಆ ತಪ್ಪಿ ಹೋದ ಕುಮಾರನು ಯಾವ ರೀತಿ ತಂದೆಯ ಬಳಿಗೆ ಬಂದನೋ ಅದೇ ರೀತಿ ನಾವು ಬರಬೇಕಾಗಿದೆ. ಇಲ್ಲ, ಯಾಕೆಂದರೆ ನಾವು ಚೆನ್ನಾಗಿದ್ದೇವೆ, ನಮ್ಮ ಪ್ರಸ್ತುತ ಸ್ಥಿತಿ ಅಥವಾ ನಮ್ಮ ಆತ್ಮಿಕ ದರ್ಜೆ ತುಂಬ ಚೆನ್ನಾಗಿದೆ, ನಮ್ಗೆ ಯಾರು ಏನು ಹೇಳೋದು ಬೇಕಾಗಿಲ್ಲ, ನಾವು ಬದಲಾವಣೆ ಹೊಂದಲ್ಲ ಅನ್ನೋ ಒಂದು ಆ್ಯಟಿಟ್ಯೂಡ್ ನಮ್ಗೆ ಯಾವಾಗಲೂ ಇದೆಯಲ್ಲ ಪಾಸ್ಟರ್ ಪ್ರಸನ್ನ? ಖಂಡಿತವಾಗಿ ಒಬ್ಬ ಮಾನವರಾದ ಮೇಲೆ ಸ್ವಲ್ಪ ಒಂದು ವಿಷಯದಲ್ಲಿ ಒಳ್ಳೆತನ ಮಾಡಿಬಿಟ್ರೆ ಎಲ್ಲರಿಗಿಂತಲೂ ನಾನೇ ಒಳ್ಳೆಯವನು ಅವಂತೂ ನನಗೆ ಒಂದು ತುಂಬಿಕೊಳ್ತದೆ. ಬೇರೆಯವರೆಲ್ಲ ಕೆಟ್ಟವರಾಗಿ ಕಾಣಿಸ್ತಾರೆ.
ಆದರೆ ದೇವರ ದೃಷ್ಟಿ ಹಾಗಲ್ಲ. ನಮಗೆ ನಾವೇ ಸರ್ಟಿಫಿಕೇಟ್ಸ್ ಕೊಡ್ಕೋತೇವೆ, ನಾನು ತುಂಬಾ ಒಳ್ಳೆಯವನು ಎಂಬುದಾಗಿ. ಅದು ತುಂಬಾ ತಪ್ಪು ಎಂಬುದಾಗಿ ಇಂದಿನ ಪಾಠದಲ್ಲಿ ನಾವು ಕಲಿಬಹುದಾಗಿದೆ. ಎರಡನೇದಾಗಿ ಮಾನಸಾಂತರ ಪಡಬೇಕು. ಮೂರನೇದಾಗಿ ನಾವು ನೋಡುವಾಗ ನಾವು ಇದನ್ನ ಮಾನಸಾಂತರ ಪಟ್ಟಾಗ ದೇವರು ಏನ್ ಮಾಡ್ತಿದ್ದಾನಪ್ಪ ಅಂತಂದ್ರೆ 20ನೇ ವಾಕ್ಯ, 3ನೇ ಅಧ್ಯಾಯ 20ನೇ ವಾಕ್ಯ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಇದೊಂದು ಸುಂದರವಾಗಿರ್ತಕ್ಕಂಥ ಚಿತ್ರಣ. ನಾನು ಯಾವಾಗಲೂ ಯೋಚನೆ ಮಾಡ್ತೀವಿ, ನಾವು ಕೂಡ ಒಳ್ಳೆ ಒಳ್ಳೆ ಹೋಟ್ಲಿಗೆ ಹೋಗಿ ದೇವ್ರ ದಯದಿಂದ ನಾವು ಊಟ ಮಾಡ್ತೀವಿ. ದೇವ್ರು ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಜೊತೆ ಒಂದಿನ ಬಂದು ಕೂತ್ಕೊಂಡು ಊಟ ಮಾಡ್ತೀನಿ ಅಂತ. ಆದರೂ ನಾವು ಎಲ್ಲೋ ಒಂದು ಕಡೆ ವಿ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್. ಕೆಲವೊಮ್ಮೆ ನಮ್ಗೆ ಅನ್ಸುತ್ತೆ, ಗಾಡ್ ವಿ ಡೋಂಟ್ ವಾಂಟ್ ಯು ಟು ಕಮ್ ಸೋ ಕ್ಲೋಸ್. ಏನಂತೀರಾ ಫಸ್ಟ್ ಅಶೋಕ್? ನಾವು ಯಾರ ಜೊತೆ ಆದರೂ ಊಟ ಮಾಡಬೇಕು ಅಂದರೆ ಅವ್ರ ಜೊತೆ ಅನ್ಯೋನ್ಯತೆ ಇರಬೇಕು. ಇಲ್ಲಾಂದರೆ ವೆನ್ ಟೂ ಪೀಪಲ್ ಆರ್ ನಾಟ್ ಟುಗೆದರ್ ದೇ ವಿಲ್ ನಾಟ್ ಈಟ್ ಟುಗೆದರ್. ವಂಡರ್ಫುಲ್. ಈಗ ನಮ್ಮಲ್ಲಿ ಮನಸ್ತಾಪ ಇದ್ರೆ ನಾವು ಊಟ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ದೇವ್ರ ಜೊತೆ ನಮ್ಗೆ ಒಳ್ಳೆ ಸಂಬಂಧ ಇದ್ರೆ ನಾವು ಆತನ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತೇವೆ. ಇಲ್ಲಾಂದರೆ ಅದು ಸಾಧ್ಯನೇ ಆಗೋದಿಲ್ಲ. ವಂಡರ್ಫುಲ್. ಮುಂದುವರಿಸಿ ಫಸ್ಟ್. ದೇವರು ನಮ್ಮೊಟ್ಟಿಗೆ ಸಂಬಂಧವನ್ನು ಬೆಳೆಸಲು, ಒಡನಾಟವನ್ನು ಬೆಳೆಸಲು, ಸ್ನೇಹವನ್ನು ಬೆಳೆಸಲು ಆತನು ಕಾಯ್ದು ನೋಡುತ್ತಿರೋದನ್ನು ಈ ವಾಕ್ಯದಲ್ಲಿ ನಾವು ಗಮನಿಸಬಹುದಾಗಿದೆ. ಆದ್ದರಿಂದ ನಾವು ಒಂದು ವೇಳೆ ಪರಲೋಕ ರಾಜ್ಯಕ್ಕೆ ಹೋದಾಗ ಕ್ರಿಸ್ತನೊಟ್ಟಿಗೆ ನಾವು ಕಳೆದಂತಹ ಪ್ರತಿ ನಿಮಿಷವನ್ನು, ಪ್ರತಿ ದಿನವನ್ನು ನಾವು ಮೆಲುಕು ಹಾಕುವಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ಪಶ್ಚಾತ್ತಾಪ ಪಡೋದಿಲ್ಲ. ನಾನು ಒಳ್ಳೆಯ ರೀತಿಯಲ್ಲಿ ಸಮಯವನ್ನು ಕಳೆದೆ, ದೇವರಿಗೆ ನಂಬಿಗಸ್ತ ಮಗನಾಗಿದ್ದೆ, ಮಗಳಾಗಿದ್ದೆ ಎಂಬುದಾಗಿ ನಾವು ಖಂಡಿತವಾಗ್ಲೂ ಅಂದು ನಾವು ಖಂಡಿತವಾಗ್ಲೂ ಆನಂದ ಪಡಬಹುದಾಗಿದೆ. ಈ ಒಂದು ದಿನದ ಪಾಠದಲ್ಲಿ ನಾವು ಒಂದು ವೇಳೆ ಒಂದೇ ಸಾಲಲ್ಲಿ ಹೇಳಬೇಕಾದ್ರೆ, ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಿರುತ್ತಾನೆ, ನಾವು ನಮ್ಮ ಹೃದಯಗಳನ್ನು ತೆರೆದು ಆತನಿಗೆ ಸ್ಥಾನಮಾನವನ್ನು ಕೊಡಬೇಕಾಗಿರ್ತಕ್ಕಂಥ ನಮ್ಮ ಜವಾಬ್ದಾರಿ ಅಲ್ವೇ? ಮುಂದೆ ಹೋಗೋಣ. ಇಲ್ಲಿ ಒಂದು ಶಾಶ್ವತವಾಗಿರ್ತಕ್ಕಂಥ ಪ್ರೀತಿಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಫಸ್ಟ್ ಪ್ರಸನ್ನಕುಮಾರ್ ಅವರೇ ಹೇಳಿ. ದೇವರಿಗೆ ಎಲ್ಲವೂ ಗೊತ್ತು. ನಮ್ಮ ಪರಿಸ್ಥಿತಿ, ನಮ್ಮ ಉದಾಸೀನತೆ, ನಮ್ಮ ದುಃಖದ ಪರಿಸ್ಥಿತಿ, ಅದನ್ನು ನೋಡಿ ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಹಾಗೇ ಇರಬಾರ್ದು, ನಿಮ್ಮ ಜೊತೆಯಲ್ಲಿ ಮತ್ತೊಮ್ಮೆ ನಾನು ಆ ನಿಕಟವಾದ ಸಂಬಂಧವನ್ನು ಬೆಳೆಸಲಿಕ್ಕೆ ಇಷ್ಟಪಡ್ತೇನೆ. ಈ ಸಂಬಂಧ ಯಾವಾಗ ಸಿಗ್ತದೆ ಅಂದರೆ, ಪ್ರಕಟಣೆ 3ನೇ ಅಧ್ಯಾಯ 21ನೇ ವಚನದಲ್ಲಿ ಸ್ವಾಮಿ ಹೇಳ್ತಾನೆ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನ ಕುಳಿತುಕೊಂಡೆನು, ಹಾಗೆಯೇ ನೀವು ಸಹ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನ ಕುಳಿತುಕೊಳ್ಳುವಂತೆ ಮಾಡುವೆನು. ಅಂದರೆ ಈ ಲೋಕವನ್ನು ಯಾರು ಜಯಿಸ್ತಾರೆ ಅವರಿಗೆ ಈ ನಿತ್ಯ ಜೀವ ಸಿಗುವಂಥದ್ದಾಗಿದೆ. ಅನೇಕರು ಸತ್ಯವೇದದಲ್ಲಿ ನೋಡುವಾಗ ದೇವರ ಜೊತೆಯಲ್ಲಿ ಈ ಸಂಬಂಧವನ್ನು ನಾನು ಪಡೆದುಕೊಳ್ಬೇಕು ಎಂಬುದಾಗಿ ತವಕಪಟ್ಟರು. ಅವರು ದೇವರ ದೃಷ್ಟಿಯಲ್ಲಿ ಉತ್ತಮವಾದ ವ್ಯಕ್ತಿಗಳಾದರು. ಯಾರು ತಿರಸ್ಕಾರ ಮಾಡಿದ್ರು ಅವ್ರಿಗೆ ದೇವರ ರಾಜ್ಯ ಸಿಕ್ಕಲಿಲ್ಲ. ಉದಾಹರಣೆಗೆ ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳನ್ನು ನೋಡ್ತೇವೆ. ಆದಿಕಾಂಡ 3ನೇ ಅಧ್ಯಾಯ 8ರಿಂದ 10ರಲ್ಲಿ ಆದಾಮ್ ಮತ್ತು ಅವಳನ್ನು ಸ್ವಾಮಿ ಸೃಷ್ಟಿ ಮಾಡಿದಾಗ ಅವರು ಪಾಪವನ್ನೇ ಮಾಡಿರಲಿಲ್ಲ. ದೇವರ ಜೊತೆಯಲ್ಲಿ ಅಂಥ ಒಂದು ನೇರವಾದ ಸಂಬಂಧವನ್ನು ಇಟ್ಕೊಂಡಿದ್ರು. ಆದರೆ ಯಾವ ಸಮಯದ ಅವರ ಪಾಪವನ್ನು ಮಾಡಿದ್ರು ಅವರು ಔತ್ಕೊಂಡ್ರು. ಸ್ವಾಮಿ ಬಿಡಲಿಲ್ಲ, ಅವ್ರನ್ನ ಹುಡುಕೊಂಡು ಹೋಗ್ತಾನೆ. ಎಲ್ಲಿದ್ದೀರಾ ನೀವು? ಯಾಕೆ ಔತ್ಕೊಂಡಿದ್ದೀರಾ? ಅವಿಧೇಯರಾಗಿದ್ದೀರಾ? ಈಗ ನಾವು ದೇವರನ್ನು ಹೆಚ್ಚಾಗಿ ಪ್ರೀತಿಸ್ತೀವೋ ಅಥವಾ ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತೀವೋ ಎಂಬತಕ್ಕಂಥ ಪ್ರಶ್ನೆಗೆ ಸ್ಥಳವೇ ಇಲ್ಲ. ಏಕೆಂದರೆ ಆಬ್ವಿಯಸ್ಲಿ ಇಟ್ ಇಸ್ ಗಾಡ್ ಹೂ ಲವ್ಸ್ ಅಸ್ ಮೋರ್. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ, ಚರ್ಚೆನೂ ಇಲ್ಲ. ದೇವರು ಮನುಷ್ಯರನ್ನು ಹುಡುಕೊಂಡು ಬಂದಿದ್ದಾನೆ ಎಂಬುದಾಗಿ ಹೇಳಿದ್ರೆ ಅದು ದೇವರ ಪ್ರೀತಿ ಎಷ್ಟು ಎಂಬುದನ್ನು ಅರ್ಥಕೊಳ್ಬೇಕು. ಎಲ್ಲೂ ಸಹ ಮನುಷ್ಯ ದೇವರನ್ನು ಹುಡ್ಕೊಂಡು ಹೋಗಿಲ್ಲ, ದೇವರೇ ಹುಡ್ಕೊಂಡು ಬಂದಿದ್ದಾರೆ. ಎಲ್ಲ ಧರ್ಮದಲ್ಲೂ ಯಾವುದೇ ಧರ್ಮ ತಗೊಳ್ಳಿ, ದೇವರನ್ನು ಹುಡ್ಕೊಂಡು ಹೋಗ್ತಾರೆ ಅವರು. ದೇವರಿಲ್ಲಿದ್ದಾರೆ, ನಾವು ಏನು ಮಾಡಬೇಕು ಅಂದ್ರೆ, ಇಲ್ಲಿ ದೇವರು ನಮ್ಮನ್ನು ಹುಡ್ಕೊಂಡು ಬಂದರು. ಅದಕ್ಕೋಸ್ಕರ ಲೂಕನ ಬರೆದ ಸುವಾರ್ತೆ 19:10 ಹೇಳ್ತಕ್ಕಂಥದ್ದು, ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೆ ಸ್ವಾಮಿ ಬಂದನು ಎಂಬುದಾಗಿ. ಆದಿಕಾಂಡ 5:24 ಅನೋಕನ ತೆಗೆದುಕೊಳ್ಳಿ. 365 ವರ್ಷ ಈ ಲೋಕದಲ್ಲಿ ಜೀವನ ಮಾಡುವಾಗ 300 ವರ್ಷಗಳು ದೇವರ ಜೊತೆಯಲ್ಲಿ ಅನ್ಯೋನ್ಯ ಆಗಿದ್ದಂತೆ. ದೇವರಿಗೆ ಸಂತೋಷ ಆಯಿತು. ಅಂತಹ ವ್ಯಕ್ತಿಯನ್ನು ನೋಡಿ, ಈ ಪಾಪ ತುಂಬಿದ ಲೋಕದಲ್ಲಿ ಒಬ್ಬ ವ್ಯಕ್ತಿ ಆದರೂ ನನ್ನ ಜೊತೆಯಲ್ಲಿ ಅನ್ಯೋನ್ಯವಾದ ಸಂಬಂಧವನ್ನು ಇಟ್ಕೊಂಡಿದ್ದಾನೆ ಎಂಬುದಾಗಿ ಅವನಿಗೆ ಮರಣವನ್ನು ಕೊಡಲಿಲ್ಲ. ಸಾವನ್ನು ಕಾಣದೆ ಪ್ರಥಮವಾದಂಥ ವ್ಯಕ್ತಿ ದೇವರ ಪರಲೋಕಕ್ಕೆ ಹೋಗ್ತಕ್ಕಂಥ ವ್ಯಕ್ತಿ ಎಂಬುದಾಗಿ. ಹಾಗೆ ನೋಹನನ್ನ ಕುರಿತು ಇಡೀ ಲೋಕವು ಪಾಪದಲ್ಲಿರುವಾಗ ಒಬ್ಬ ನೀತಿವಂತ ಸಿಕ್ಕದ, ಅವನ ಮೂಲಕವಾಗಿ ನಾನು ಸಂದೇಶವನ್ನು ಕಳಿಸ್ತೇನೆ, ನಾವೇನ ಕಟ್ತೇನೆ, ಯಾರ್ಯಾರು ವಿಧೇಯರಾಗಿರ್ತಾರೆ ಅವ್ರು ನಾವೇ ಒಳಗೆ ಬರಲಿ ಎಂಬುದಾಗಿ. ಅದಾದ ಮೇಲೆ ಅಬ್ರಹಾಮನ ಜೊತೆಯಲ್ಲಿ ಸ್ವಾಮಿ ಸಂಬಂಧವನ್ನು ಬೆಳೆಸ್ದ. ನಿನ್ನನ್ನು ಆಶೀರ್ವಾದಿಸುವವರನ್ನು ನಾನು ಆಶೀರ್ವಾದ ಮಾಡ್ತೇನೆ,
ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸ್ತೇನೆ ಎಂಬುದಾಗಿ, ನಿನ್ನನ್ನು ಈ ಲೋಕಕ್ಕೆ ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ ಎಂಬುದಾಗಿ. ನೋಡಿ, ದೇವರು ಎಲ್ಲಿಯ ತನಕ ತನ್ನ ಸಂಬಂಧವನ್ನು ಬೆಳೆಸಲಿಕ್ಕೆ ಇಷ್ಟಪಡ್ತಾನೆ ಎಂಬುದಾಗಿ. ಮುಂದೆ ಮೋಶೆ ಇಸ್ರಾಯೇಲನ್ನು ನಡೆಸುವಾಗಲೂ ಸಹ ಅದೇ ರೀತಿಯಲ್ಲಿ ಆತನು ಹೇಳಿದ್ನು. ಆ ಬೆಟ್ಟದ ಮೇಲೆ, ಸೀನಾಯಿ ಬೆಟ್ಟದ ಮೇಲೆ 10 ಆಜ್ಞೆಗಳನ್ನು ತೆಗೆದುಕೊಂಡು ಬರುವಾಗ ದೇವರ ಜೊತೆಯಲ್ಲಿದ್ದಂಥ ಆ ಸಂಬಂಧ ಅವನ ಮುಖವನ್ನೇ ಬದಲಾವಣೆ ಮಾಡಿತು, ಪ್ರಕಾಶವಾಗಿತ್ತು ಮುಖ. ಇದು ದೇವರ ಅನ್ಯೋನ್ಯತೆಯ ಒಂದು ಪ್ರತಿಫಲ. ನಾವು ದೇವರ ಜೊತೆಯಲ್ಲಿ ಇರಬೇಕು ಎಂಬುದೇ ದೇವರ ಇಷ್ಟ, ಮತ್ತು ಆ ಶಾಶ್ವತವಾದ ಪ್ರೀತಿಯನ್ನು ಮತ್ತೊಮ್ಮೆ ನಮಗೆ ಮರುಕಳಿಸಬೇಕು ಎಂಬುದಾಗಿ ದೇವರು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಈಗ ಪ್ರಸ್ತುತ ನಮ್ಮ ಜೀವನದಲ್ಲಿ ನಮಗೂ ದೇವರಿಗೂ ಇರ್ತಕ್ಕಂಥ ಸಂಬಂಧದ ನಡುವೆ ಬರ್ತಕ್ಕಂಥದ್ದು ಯಾವುದು ಅಂತ ಒಂದು ವೇಳೆ ನಾನು ನಿಮ್ಮನ್ನು ಪ್ರಶ್ನೆ ಕೇಳುವುದಾದರೆ, ಸ್ವಲ್ಪ ಯೋಚನೆ ಮಾಡಿ, ಮೆಲ್ಕಾಕಿ. ನಾನು ತುಂಬ ಬ್ಯುಸಿ ಇದ್ದೀನಿ ಅಂತ ಎಷ್ಟೋ ಜನ ಹೇಳ್ತಾರೆ. ಅದು ನಮಗೂ ದೇವರು ಸಂಬಂಧದ ನಡುವೆ ಬರ್ತಕ್ಕಂಥ ಈಗ ನೂತನವಾಗಿರ್ತಕ್ಕಂಥ ಒಂದು ಕಾರಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬುಧವಾರದ ಪಾಠಕ್ಕೆ ಬಂದಿದ್ದೇವೆ. ದೇವರಿಗೂ ಶಿಷ್ಯರಿಗೂ ಅಥವಾ ಯೇಸು ಸ್ವಾಮಿಗೂ ಶಿಷ್ಯರಿಗೂ ಇದ್ದಂಥ ಸಂಬಂಧದಿಂದ ನಮ್ಮ ಕ್ರೈಸ್ತಿಯ ಸಂಬಂಧದ ಬಗ್ಗೆ ಏನನ್ನ ಕಲಿಯಬಹುದು ಎಂಬತಕ್ಕಂಥ ವಿಚಾರಕ್ಕೆ ನಾವು ಕಾಲಿಟ್ಟಿದ್ದೇವೆ. ಪಾಸ್ಟರ್ ಅಶೋಕ್, ಹೇಳಿ. ಈ ಯೋಹಾನನ ಬರೆಸುವಾರ್ತೆ 15, 16, 17 ವಿಶೇಷವಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಜೊತೆ ಮಾತಾಡ್ತಾ ತನ್ನ ಜೊತೆ ಅವರ ಸಂಬಂಧ ಯಾವ ರೀತಿ ಇರಬೇಕು, ಅದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಉದಾಹರಣೆ ಕೊಡ್ತಾರೆ. ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ಇಳಿದು ಬರುವಾಗ, ಆ ರಸ್ತೆಗಳಲ್ಲಿ ನಡ್ಕೊಂಡು ಬರುವಾಗ ದ್ರಾಕ್ಷಾಲತೆಗಳನ್ನು ನೋಡ್ತಾರೆ. ಆಗ ದ್ರಾಕ್ಷಾಲತೆ ಯಾವಾಗ ಬೇರಿನ ಜೊತೆ ನೆಲೆಗೊಂಡಿರ್ತದೆ ಅದು ಫಲ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಫಲ ಕೊಡಬೇಕಾದ್ರೆ ಒಂದೇ ಒಂದು ಸಲಹೆ ಏನು ಅಂದರೆ, ನೀವು ನನ್ನಲ್ಲಿ ನೆಲೆಗೊಂಡಿರಬೇಕು, ನಾನು ನಿಮ್ಮಲ್ಲಿ ನೆಲೆಗೊಂಡಿರ್ತೇನೆ. ಆದರೆ ಇದು ಯಾವ ರೀತಿ ನಾವು ನೆಲೆಗೊಳ್ಳುವಂಥದ್ದು, ಅವ್ರ ತನ್ನ ಜೊತೆ ನಾವು ಯಾವ ರೀತಿ ನೆಲೆಯಾಗಿರುವಂಥದ್ದು ಅನ್ನೋದೇ ದೊಡ್ಡ ಪ್ರಶ್ನೆ. ಈಗ ಯೇಸು ಸ್ವಾಮಿಯವರು ತನ್ನ ಶಿಷ್ಯರಿಗೆ ಹೇಳಿದಂಥ ಈ ಸಲಹೆಯಲ್ಲಿ ನಾವು ನೋಡಬೇಕಾದ್ರೆ, ಮುಂದೆ ಬರುವಂಥ ಎಲ್ಲ ಹಿಂಸೆಗಳನ್ನು, ಎಲ್ಲ ಸಂಕಟಗಳನ್ನು ಅವ್ರು ಎದುರಿಸಲಿಕ್ಕೆ ಸಿದ್ಧರಾಗಿರಬೇಕು. ಅಂದರೆ ಒಂದೇ ಒಂದು ಮಾರ್ಗ ಏನಂದರೆ ಆತನ ಜೊತೆ ನೆಲೆಯಾಗಿರಬೇಕು. ಆತನ ಜೊತೆ ನಾವು ಯಾವಾಗ ನೆಲೆಯಾಗಿರ್ತೇವೆ, ಏನೇ ಸಮಸ್ಯೆಗಳು ಬಂದರೂ ಅದನ್ನು ಎದುರಿಸಲಿಕ್ಕೆ ಸಿದ್ಧರಿರ್ತೇವೆ. ಯಾಕಂದರೆ ಕ್ರೈಸ್ತಿಯ ಜೀವನದಲ್ಲಿ ಅನೇಕ ಸವಾಲುಗಳು ಬರ್ಬೋದು, ಸಂಕಟಗಳು ಬರ್ಬೋದು, ದುಃಖ, ಹಿಂಸೆ, ಕಣ್ಣೀರು ಬರ್ಬೋದು. ಆದರೆ ಅವೆಲ್ಲವನ್ನು ನಾವು ನೋಡುವಾಗ ಇನ್ನೊಂದು ಕಡೆ ಕ್ರಿಸ್ತನ ಜೊತೆ ನಮ್ಮ ಸಂಬಂಧವನ್ನು ನೆಲೆಗೊಂಡ ರೀತಿಯಲ್ಲಿ ನಾವು ಇಟ್ಕೊಂಡಿದ್ರೆ ನಮ್ಮ ಸಂಬಂಧ ಗಟ್ಟಿಯಾಗಿರ್ತದೆ. ಇಲ್ಲಾಂದರೆ ಆ ಕಷ್ಟಗಳನ್ನು ನೋಡಿ ನಾವು ಸೋತೋಗ್ತೇವೆ. ಅದರಿಂದ ಈ ಬುಧವಾರದ ಪಾಠದಲ್ಲಿ ವಿಶೇಷವಾಗಿ ಸ್ವಾಮಿ ಏನು ಹೇಳ್ತಾನೆ ಅಂದರೆ, ಒಬ್ಬರ ಸಂಬಂಧ ಚೆನ್ನಾಗಿರಬೇಕು, ನನ್ನ ಮತ್ತು ನಿಮ್ಮ ಸಂಬಂಧ ಚೆನ್ನಾಗಿರಬೇಕು ಅಂದರೆ ನೀವು ನನ್ನ ಜೊತೆಯಲ್ಲಿ ನೆಲೆಯಾಗಿರಬೇಕು. ಈಗ ಆಂಗ್ಲ ಭಾಷೆಯಲ್ಲಿ ನಾವೇನು ಹೇಳ್ತೀವಿ, ವೆನ್ ಯು ಆರ್ ಕನೆಕ್ಟೆಡ್ ಯು ಆರ್ ಮೋರ್ ಸ್ಟ್ರಾಂಗ್. ಈಗ ನಾವು ಯಾವಾಗ ಸಂಪರ್ಕದಲ್ಲಿರ್ತೇವೆ ನಮ್ಮ ಸಂಬಂಧ ಚೆನ್ನಾಗಿರ್ತದೆ. ಯಾವಾಗ ಸಂಪರ್ಕದ ಕೊಂಡಿ ಕಳಚೋಗ್ತದೆ ಆಗ ನಮ್ಮ ಸಂಬಂಧಗಳು ಹಳಸೋಗ್ತವೆ. ನೀವು ಹೇಳೋ ಪ್ರಕಾರ ಈಗ ನಾವು ಫಲಗಳನ್ನು ನೀಡ್ತಾ ಇಲ್ಲ ಅಂತ ಹೇಳಿದ್ರೆ ವಿ ಆರ್ ನಾಟ್ ಕನೆಕ್ಟೆಡ್ ಟು ದ ಮೇನ್ ಪ್ಲಾಂಟ್ ಏನಂತ. ಹೌದು. ಈಗ ನಾವು ಯಾವಾಗ ಬೇರಿನ ಜೊತೆ ನಮ್ಮ ಸಂಬಂಧ ಕಡ್ದೋಗುತ್ತೆ ಆಗ ವಾಸ್ತವಿಕವಾಗಿ ನೈಸರ್ಗಿಕವಾಗಿ ಬೇರು ಗಿಡ ಒಣಗೋಗುತ್ತೆ. ಆ ಗಿಡ ಯಾವಾಗ ಬೇರ್ ಜೊತೆ ಅಂಟ್ಕೊಂಡಿರ್ತದೋ, ನೆಲೆಯಾಗಿರ್ತದೋ, ಆಗ ಅದು ಹಸಿರಾಗಿರ್ತದೆ, ಫಲವನ್ನು ಕೊಡ್ತದೆ. ಅದು ತಕ್ಕ ಕಾಲದಲ್ಲಿ ಫಲವನ್ನು ಕೊಡ್ತದೆ. ಆದರೆ ಯಾವಾಗ ನಾವು ಆ ಸಂಬಂಧವನ್ನು ಕಡಿತೀವಿ, ದೇವರಿಂದ ದೂರ ಆಗ್ತೀವಿ, ನಾವು ಒಣಗೋಗುವಂಥ ಎಲ್ಲ ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಕೆ ಸಿಗ್ತದೆ. ಖಂಡಿತವಾಗ್ಲೂ ಇದರ ಬಗ್ಗೆ ನಾವು ಇನ್ನೂ ಸ್ವಲ್ಪ ಮಾತಾಡೋಣ. ಗುರುವಾರದ ಪಾಠಕ್ಕೆ ನಾವು ಬಂದಿದ್ದೇವೆ. ತುಂಬ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಅದೇ ನಿಟ್ಟಿನಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದನ್ನೇ ಸ್ವಲ್ಪ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಪಾಸ್ಟರ್ ಮುತ್ತು ಮ್ಯಾಥ್ಯೂ ಅವರೇ, ಹೇಳಿ. ಈ ಗುರುವಾರ ಪಾಠದಲ್ಲಿ ನಾವು ನೋಡುವುದಾದರೆ, ಯೆಶಾಯನ ಪುಸ್ತಕ 5ನೇ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲ್ಯರನ್ನು ದ್ರಾಕ್ಷೆ ಬಳ್ಳಿಗಳಿಗೆ ಆತನು ಹೋಲಿಕೆ ಮಾಡಿ ಮಾತನಾಡ್ತಾನೆ. ಅದೇ ರೀತಿ ಯೋಹಾನ್ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯವರು ನಾನು ದ್ರಾಕ್ಷ ಬಳ್ಳಿ, ನೀವೆಲ್ಲರೂ ಕೂಡ ಕೊಂಬೆಗಳಾಗಿದ್ದೀರಿ ಎಂಬುದಾಗಿ ಯೇಸು ಸ್ವಾಮಿಯವರು ಮಾತನಾಡೋದನ್ನು ನಾವು ಕಾಣಬಹುದಾಗಿದೆ. ನಾವು ಫಲ ಕೊಡುವಂತಹ ದ್ರಾಕ್ಷ ಬಳ್ಳಿಗಳಾಗಿ ಇರಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ಈಗ ತಾನೇ ನಮ್ಮ ಡಾಕ್ಟರ್ ಅಶೋಕ್ನವರು ಮಾತನಾಡಿದ್ದಾರೆ. ಅದನ್ನೇ ನಾನು ಮುಂದುವರಿಸ್ತಾ ಮಾತನಾಡ್ತಾ ಇದ್ದೇನೆ. ನಾವು ಕ್ರಿಸ್ತನಲ್ಲಿದ್ದಾಗ ಮಾತ್ರ ಫಲ ಕೊಡಲಿಕ್ಕೆ ಸಾಧ್ಯ. ಕ್ರಿಸ್ತನಿಂದ ನಾವು ಬೇರೆ ಆಗಿ ಏನೋ ಸಾಧಿಸ್ತೀವಿ ಎಂಬುದಾಗಿ ಅಂದ್ಕೊಂಡ್ರೆ ಅದು ಖಂಡಿತವಾಗಲೂ ಸುಳ್ಳು. ಅಂತಹ ಕೊಂಬೆಗಳನ್ನು ಸುಟ್ಟು ಹಾಕಲ್ಪಡ್ತವೆ ಎಂಬುದಾಗಿ ಸತ್ಯವಾಕ್ಯ ಸ್ಪಷ್ಟವಾಗಿ ತಿಳಿಸುತ್ತೆ. ಆದ್ದರಿಂದ ಒಂದು ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ನಾವು ಫಲ ಕೊಡಬೇಕು, ನಾವು ಅಭಿವೃದ್ಧಿಯನ್ನು ಹೊಂದಬೇಕು ಎಂಬುದೇ ದೇವರ ಒಂದು ಆಸೆ, ಆಕಾಂಕ್ಷೆ. ಆತನಲ್ಲಿ ಬಲವಾಗಿರಬೇಕು, ನಮ್ಮ ಸಂಬಂಧ ದಿನೇ ದಿನೇ ಬಲಿಷ್ಠವಾಗಿ ಬೆಳೆಯಬೇಕು ಎಂಬುದು ದೇವರ ಒಂದು ಆಕಾಂಕ್ಷೆ. ಆದ್ದರಿಂದ ಆ ನಿಟ್ಟಿನಲ್ಲಿ ನಾವು ದೇವರಲ್ಲಿದ್ದು ಫಲ ಕೊಡಬೇಕಾದರೆ
ಏನು ಮಾಡಬೇಕು ಎಂಬುದಾಗಿ ಇಲ್ಲಿ ಸತ್ಯವಾಕ್ಯ ಏನು ತಿಳಿಸುತ್ತೆ ಎಂಬುದಾಗಿ ನಾವು ನೋಡೋಣ. ನೋಡಿ, ಪವಿತ್ರಾತ್ಮ ದೇವರು ನಮ್ಮಲ್ಲಿರಬೇಕು, ಆಗ ತಾನೇ ನಾವು ಫಲ ಕೊಡಲಿಕ್ಕೆ ಸಾಧ್ಯ. ಪವಿತ್ರಾತ್ಮ ದೇವರು ನಮ್ಮಲ್ಲಿರುವಾಗ ಏನು ನಡೆಯುತ್ತೆ ಎಂಬುದಾಗಿ ನಾವು ನೋಡುವಾಗ, ಆದರಣೆಯ ಕರ್ತನನ್ನು ಆ ಪರಿಶುದ್ಧಾತ್ಮ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಪರಿಚಯ ಮಾಡ್ತಾನೆ ನಮಗೆ, ಮೊದಲನೇದು. ಎರಡನೇದನ್ನು ನಾವು ನೋಡೋದಾದರೆ ಕ್ರಿಸ್ತನನ್ನು ಅದು ತಿಳಿಯಪಡಿಸುತ್ತೆ. ಅಷ್ಟೇ ಅಲ್ಲ, ಪಾಪದಿಂದ ಮಾನಸಾಂತರ ಪಡಲು ನಮಗೆ ಅವಕಾಶವನ್ನು ಕಲ್ಪಿಸುತ್ತೆ ಪರಿಶುದ್ಧಾತ್ಮ ದೇವರು. ಅಷ್ಟೇ ಅಲ್ಲ, ಸಂಪೂರ್ಣ ಸತ್ಯದ ಕಡೆಗೆ ನಮ್ಮನ್ನು ಆ ಪರಿಶುದ್ಧಾತ್ಮ ದೇವರು ಏನು ಮಾಡ್ತಾನಪ್ಪ ಅಂದರೆ ನಡೆಸ್ತಾನೆ. ಆದ್ದರಿಂದ ಆ ಪರಿಶುದ್ಧಾತ್ಮ ದೇವರು ನನ್ನಲ್ಲಿರುವಾಗ ನಾವು ಮಾನಸಾಂತರ ಪಡ್ತೇವೆ, ಆದರಣೆಯನ್ನು ಹೊಂದಿಕೊಳ್ತೇವೆ, ಕ್ರಿಸ್ತನ ಒಂದು ಕ್ಷಮಾಪಣೆಯನ್ನು ಹೊಂದಿಕೊಳ್ತೇವೆ. ಅಷ್ಟೇ ಅಲ್ಲ, ಸಂಪೂರ್ಣ ಸತ್ಯದ ಕಡೆಗೆ ನಾವು ನಡೆಸಲ್ಪಡ್ತೇವೆ. ಈ ನಿಟ್ಟಿನಲ್ಲಿ ನಾವು ಪರಿಶುದ್ಧಾತ್ಮ ದೇವರಿಗೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು ನಾವು ಆ ಪವಿತ್ರಾತ್ಮ ದೇವರನ್ನು ನಮ್ಮ ಮನಸ್ಸುಗಳಲ್ಲಿ ಬರಮಾಡಿಕೊಳ್ಳಬೇಕು. ಆಗ ತಾನೇ ನಾವು ಫಲಿಸಲಿಕ್ಕೆ ಸಾಧ್ಯವಾಗುತ್ತೆ. ನಾವೇ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರು ತಾನೇ ನಮ್ಮಲ್ಲಿದ್ದು ನಮ್ಮನ್ನು ನಡೆಸಬಲ್ಲನು. ಆದ್ದರಿಂದ ಪರಿಶುದ್ಧಾತ್ಮ ದೇವನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ದೇವರ ಚಿತ್ತಕ್ಕನುಸಾರವಾಗಿ ನಾವು ನಡೆದಾಗ ಮಾತ್ರ ನಾವು ಫಲಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಂಗ್ಲೀಷಲ್ಲಿ ಇಲ್ಲಿ ಒಂದು ಒಳ್ಳೆ ಸಾಲಿದೆ, ಪಾಸ್ಟರ್ ಪ್ರಸನ್ನ ಆ್ಯಂಡ್ ಪಾಸ್ಟರ್ ಅಶೋಕ್. ಫಾಲೋಯಿಂಗ್ ಗಾಡ್ ಕ್ಯಾನ್ ಸೀಮ್ ಲೈಕ್ ದ ಬಿಗ್ಗೆಸ್ಟ್ ಬರ್ಡನ್ ಎವರ್. ದೇವರ ಹಿಂದೆ ಹೋಗ್ತಕ್ಕಂಥದ್ದು ತುಂಬ ಕಷ್ಟಕರವಾಗಿರ್ತಕ್ಕಂಥ ವಿಷಯ ಅಂತ ಲೇಖಕರು ಹೇಳ್ತಾರೆ. ನೀವೇನಂತೀರ? ಯಾರೋ ಒಬ್ಬರು ಬರಹಗಾರರಿಗೆ ಹೇಳ್ತಾರೆ, ಬಹಳ ಕಠಿಣವಾದ ಗಂಭೀರವಾದ ನಿರ್ಧಾರ ಯಾವುದಂದರೆ ನಮ್ಮನ್ನು ಕ್ರಿಸ್ತನಿಗೆ ಒಪ್ಪಿಸ್ಕೊಡೋದಂತೆ. ಹಾಗೆ ಒಪ್ಪಿಸಿಕೊಟ್ಟಾಗ ಸಂಬಂಧ ಸರಿಯಾಗ್ತದೆ. ಇವತ್ತು ಆ ಸಂಬಂಧಗಳು ಒಡೆದೋಗಿರೋ ಕಾರಣ ಒಪ್ಪಿಸ್ಕೊಡ್ತಾ ಇಲ್ಲ. ನಮ್ಮಷ್ಟಕ್ಕೆ ನಾವೇ ಜೀವನ ಮಾಡ್ತಾ ಇದ್ದೇವೆ, ಕ್ರಿಸ್ತನನ್ನು ಒಂದು ಕಡೆ ಬಿಟ್ಬಿಟ್ಟಿದ್ದೇವೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಇನ್ನೂ ಸಹ ಬಾಗಿಲು ಹೊರಗಡೆ ನಿಂತಿದ್ದಾರೆ. ಯಾಕೆಂದರೆ ಒಳಗಡೆ ನಾವು ತುಂಬ ಬ್ಯುಸಿಯಾಗಿದ್ದೀವಿ, ಒಳಗಡೆ ಚಟುವಟಿಕೆಗಳು ಜಾಸ್ತಿ ಇದೆ. ಆತನು ಬಂದು ನಮ್ಮ ಜೊತೆಯಲ್ಲಿ ಸಂಪರ್ಕವನ್ನು ಮಾಡಿದರೆ, ಆತನ ಜೊತೆಯಲ್ಲಿ ನಾವು ಆ ಸಂಪರ್ಕವನ್ನು ಬೆಳೆಸ್ಕೊಂಡ್ರೆ ನಮ್ಮ ಅನ್ಯೋನ್ಯತೆ ಎಲ್ಲದಕ್ಕಿಂತಲೂ ಉತ್ತಮವಾಗಿರುವಂಥದ್ದಾಗಿದೆ. ನೋಡಿ, ದೇವರ ಜೊತೆಯಲ್ಲಿ ಯಾರು ನಿಕಟವಾದ ಸಂಬಂಧ ಇಟ್ಕೊಳ್ತಾರೆ ಅವರು ಮನುಷ್ಯರ ಜೊತೆಯಲ್ಲಿ ನಿಕಟ ಸಂಬಂಧವನ್ನು ಇಟ್ಕೊಳ್ಳಿಕ್ಕೆ ಬಹಳ ಸುಲಭ. ಐ ಲೈಕ್ ದಟ್. ದೇವರ ಜೊತೆ ಯಾರು ಚೆನ್ನಾಗಿದ್ದಾರೋ ಅವರು ಖಂಡಿತವಾಗ್ಲೂ ಮನುಷ್ಯರ ಜೊತೆ ಚೆನ್ನಾಗಿರ್ತಾರೆ. ಮನುಷ್ಯರ ಜೊತೆ ಚೆನ್ನಾಗಿಲ್ಲದೆ ಇರ್ತಕ್ಕಂಥವ್ರು. ಫಸ್ಟ್ ಅಶೋಕ್ ಏನಾದರೂ ಸೇರಿಸ್ತೀರಾ? ಈಗ ನೋಡಿ, ಸಂಬಂಧಗಳು ಎಂಬುದಾಗಿ ನಾವು ಹೇಳುವುದಾದರೆ ಇದು ಮಾನಸಿಕವಾದದ್ದು, ಇಟ್ಸ್ ಎಮೋಷನಲ್, ಮತ್ತು ಇದು ಕ್ರಿಯಾತ್ಮಕವಾಗಿರುವಂಥದ್ದು. ಬರೀ ನಾವು ಮಾನಸಿಕವಾಗಿ ಸಂಬಂಧ ಇಟ್ಕೊಂಡಿರ್ತೀವಿ, ಕ್ರಿಯಾತ್ಮಕವಾಗಿ ತೋರಿಸಲ್ಲ. ಅಂದರೆ ಈ 13 ವಾರಗಳ ಪಾಠದಲ್ಲಿ ನಾವು ನೋಡ್ತೀವಿ ಯಾವ ರೀತಿ ಕ್ರಿಸ್ತನ ಜೊತೆ ನಮ್ಮ ಸಂಬಂಧ ಮಾನಸಿಕವಾಗಿರಬೇಕು ಮತ್ತು ಕ್ರಿಯಾತ್ಮಕವಾಗೂ ಅದನ್ನು ತೋರಿಸ್ಬೇಕು. ನೀವು ಫಲ ಹೊಂದಿದ್ದೀವಿ, ನೆಲೆಗೊಂಡಿದ್ದೀವಿ ಅಂತ ಹೇಳೋದು ಅದು ಯಾವ ರೀತಿ ತೋರಿಸುತ್ತೆ ಅಂದರೆ ಫಲಗಳನ್ನು ಕೊಡೋದ್ರಿಂದ. ಮತ್ತು ಇನ್ನೊಂದು, ಈ ಸಂಬಂಧಗಳು ಸ್ವಾಭಾವಿಕವಾಗಿರಬೇಕು, ಇಟ್ ಶುಡ್ ಬಿ ನ್ಯಾಚುರಲ್. ನಾವು ಆತನ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದೆ ಅನ್ನೋದು ಕೇವಲ ಒಂದು ನಾಟಕೀಯವಾಗಿರಬಾರ್ದು. ಇದು ನೈಸರ್ಗಿಕವಾಗಿ ನಮ್ಮ ಜೀವನದಲ್ಲಿ ಪ್ರತಿದಿನ ಇದನ್ನು ನಾವು ಸಾಮಾನ್ಯವಾಗಿ ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಇದು ಇರಬೇಕಾಗುತ್ತೆ. ವಂಡರ್ಫುಲ್. ಮೂವರು ಬಹಳಷ್ಟು ಅಂಶಗಳನ್ನು ಈ ಪಾಠದಿಂದ ತಿಳಿಸ್ಕೊಟ್ಟಿದ್ದೀರಾ. ದೇವರು ನಿಮ್ಮ ಮೂವರನ್ನು ಆಶೀರ್ವದಿಸಲಿ, ನಿಮ್ಮ ಸೇವೆಯನ್ನು ಆಶೀರ್ವದಿಸಲಿ. ಒಂದು ವೇಳೆ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತವಾಗ್ಲೂ ನೀವು ಪತ್ರಗಳನ್ನು ಬರೀಬೋದು, ಇಮೇಲ್ಗಳನ್ನು ಕಳಿಸ್ಕೊಡ್ಬೋದು. ಖಂಡಿತವಾಗ್ಲೂ ಆ ಪತ್ರಕ್ಕೆ, ಆ ಪ್ರಶ್ನೆಗೆ ಉತ್ತರವನ್ನು ನಾವು ಕೊಡ್ತೇವೆ. ದೇವರು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.